ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್‌ನಲ್ಲಿ ಒಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಸ್ಥಳದಲ್ಲಿಯೇ 3 ಸಾವನ್ನಪ್ಪಿದ್ರೆ 20ಕ್ಕೂ ಹೆಚ್ಚು ಜನ ಈ ಆಕ್ಸಿಡೆಂಟ್‌ನಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಟೆಂಪೋ, ಕ್ರೂಸರ್, ಆಂಬ್ಯುಲೆನ್ಸ್ ನಡುವೆ ಆದಂತಹ ಆಕ್ಸಿಡೆಂಟ್ ಇದು. ಸ್ಥಳದಲ್ಲಿಯೇ 3 ದುರ್ಮರಣಕ್ಕೀಡಾಗಿದ್ದಾರೆ, 21 ಜನರಿಗೆ ಗಾಯ ಅನ್ನೋದು ಗೊತ್ತಾಗ್ತಿದೆ. ಎಕ್ಸ್‌ಪ್ರೆಸ್ ಹೈವೇನ ಕಲ್ಕೆರೆ ಬಳಿ ಸಂಭವಿಸಿದಂತಹ ಆಕ್ಸಿಡೆಂಟ್ ಇದು. ಗಾಯಾಳುಗಳು ಬಂಗಾರಪೇಟೆ, ಕೆಜಿಎಫ್, ಕೋಲಾರದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸ್ಥಳಕ್ಕೆ ಎಸ್ಪಿ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಒಂದು ಕಡೆ ಘಟನೆ ನಡೆದಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಸ್ಪಾಟ್ ಹೇಗಿದೆ ಅಂತೇಳಿ. ಮತ್ತೊಂದು ಕಡೆ ತತ್ಕ್ಷಣಕ್ಕೆ ಗಾಯಾಳುಗಳನ್ನು ಶಿಫ್ಟ್ ಮಾಡುವಂತಹ ಕೆಲಸ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಟೆಂಪೋ, ಕ್ರೂಸರ್, ಆಂಬ್ಯುಲೆನ್ಸ್ ನಡುವೆ ಆದಂತಹ ಸರಣಿ ಆಕ್ಸಿಡೆಂಟ್ ಇದು. ಟೆಂಪೋದ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋಗಿದೆ. ರಸ್ತೆಯೆಲ್ಲ ರಕ್ತದ ಕಲೆಗಳಿಂದ ತುಂಬಿದೆ. ಗಾಯಾಳುಗಳು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅತಿ ವೇಗದಿಂದ ಆಗಿರುವಂತಹ ಆಕ್ಸಿಡೆಂಟ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಹೇಗಾಯ್ತು ಈ ಆಕ್ಸಿಡೆಂಟು? 21 ಜನ ಗಾಯಾಳುಗಳು ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಸ್ಥಿತಿ ಹೇಗಿದೆ? ಆಮೇಲೆ ಈ ಮೃತಪಟ್ಟವರ ಬಗ್ಗೆ ಮಾಹಿತಿ ಏನಾದರೂ ಸಿಕ್ಕಿದೆಯಾ ಅಂತ ಹೇಳಿ ರವಿ. ಖಂಡಿತ ಪ್ರೇಮ್, ಇದು ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇದು ಎಕ್ಸ್‌ಪ್ರೆಸ್ ಹೈವೇದಲ್ಲಿ ಇದೆ ಮೊದಲನೇಲ್ಲ ಇಂಥ ಭೀಕರ ಅಪಘಾತ. ಇದು 3ನೇದು ಅಥವಾ 4ನೇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 6 ತಿಂಗಳಲ್ಲಿ ಇಂತಹ ಅಪಘಾತಗಳು ಇಲ್ಲಿ ವರದಿ ಆಗ್ತಾ ಇರ್ತಕ್ಕಂಥದ್ದು ಕಾಮನ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಇವತ್ತು ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಒಂದು ಬೆಂಗಳೂರಿನ ಕ್ಯಾಟರಿಂಗ್ ಸಂಸ್ಥೆಯವರು ಇಲ್ಲಿ ಒಂದು ಕ್ಯಾಟರಿಂಗ್ ಮುಗಿಸಿ ವಾಪಸ್ ತೆರಳುವಂತ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರ್ತಕ್ಕಂಥದ್ದು. ಅದರಲ್ಲೂ ಏನು 407 ಟೆಂಪೋದಲ್ಲಿದ್ದಂತ 24 ಜನರ ಪೈಕಿ 3 ಜನರು ಮೃತಪಟ್ಟಿರ್ತಕ್ಕಂಥದ್ದು. ಉಳಿದಂತೆ 21 ಜನರಿಗೆ ಗಾಯಗಳಾಗಿರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ಕುಂದಾಪುರ ಮೂಲದವರು ಅನ್ನೋ ಒಂದು ಮಾಹಿತಿಯನ್ನ ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಸಂಜೆ 7 ಗಂಟೆ ಸುಮಾರಿಗೆ ಒಂದು ಕ್ಯಾಟರಿಂಗ್ ಕೆಲಸವನ್ನ ಮುಗಿಸಿ ಅವರು ವಾಪಸ್ ಬೆಂಗಳೂರಿಗೆ ತೆರಳುವಂತ ಸಂದರ್ಭದಲ್ಲಿ ಟೆಂಪೋಗೆ ಹಿಂದೆಯಿಂದ ಬಂದಂತ ಈಚೆ ಡಿಕ್ಕಿಯಾದ ಪರಿಣಾಮ ಟೆಂಪೋ ಪಲ್ಟಿಯಾಗಿ ಈ ಗಾಯಗಳಾಗಿರ್ತಕ್ಕಂಥದ್ದು. ಈಗಾಗಲೇ 3 ಜನ ಮೃತಪಟ್ಟಿರ್ತಕ್ಕಂಥದ್ದು. 3 ಜನರಲ್ಲಿ ಇದರಲ್ಲಿ 21 ಜನರು ಗಾಯಗಳಾಗಿರ್ತಕ್ಕಂಥದ್ದು. ಗಾಯಾಳುಗಳಿಗೆ ಈಗಾಗಲೇ ಕೆಜಿಎಫ್, ಬಂಗಾರಪೇಟೆ, ಕೋಲಾರ ಸೇರಿದಂತೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ 21 ಜನರ ಸ್ಥಿತಿ ಸುಧಾರಣೆ ಕಂಡಿದೆ. ಜೊತೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಈಗಾಗಲೇ ಕೋಲಾರ ಪೊಲೀಸರು ಕೊಡ್ತಾ ಇರ್ತಕ್ಕಂಥದ್ದು. ಅದಂತೆ ಇನ್ನು ಉಳಿದಂತೆ 3 ಜನರು ಈಗಾಗಲೇ ಮೃತಪಟ್ಟಿರ್ತಕ್ಕಂಥದ್ದು. 3 ಜನರಲ್ಲಿ ಓರ್ವ ಆಂಬ್ಯುಲೆನ್ಸ್ ಚಾಲಕ, ಮತ್ತೊಬ್ಬ ಟೆಂಪೋ ಚಾಲಕ, ಮತ್ತೊಬ್ಬ ಟೆಂಪೋದಲ್ಲಿದ್ದಂತ ವ್ಯಕ್ತಿ ಅನ್ನೋ ಒಂದು ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.